ಭಟ್ಕಳ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶಕ್ತಿ ಕ್ಷೇತ್ರವಾದ ಸೋಡಿಗೆದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರಾ ಮಹೋತ್ಸವ ಗುರುವಾರದಿಂದ ವಿಜೃಂಭಣೆಯಿಂದ ಆರಂಭವಾಗಿದ್ದು, ಮೊದಲ ದಿನ ಹಾಲಹಬ್ಬ ಆಚರಿಸಿದ ಭಕ್ತರು ಎರಡನೇ ದಿನವಾದ ಶುಕ್ರವಾರದಂದು ಸಂಪ್ರದಾಯದ ಕೆಂಡ ಸೇವೆ ಹರಕೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡರು. ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಭಟ್ಕಳದ ಸೋಡಿಗೆದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಯಲ್ಲಿ ದೇವರನ್ನು ನಂಬಿದ ಭಕ್ತರು ಕಷ್ಟಕಾಲದಲ್ಲಿ ಹೇಳಿಕೊಂಡಿದ್ದ ಸಂಪ್ರದಾಯದ ಕೆಂಡ ಸೇವೆಯ ಹರಕೆಯನ್ನ ಸಹಸ್ರಕ್ಕೂ ಅಧಿಕ ಭಕ್ತರು ದೇವಿಯ ಎದುರಿನ ಆವರಣದಲ್ಲಿ ಸಲ್ಲಿಸಿದರು. ಬೆಳಗ್ಗೆ ದೇವಸ್ಥಾನದ ಮುಂಭಾಗದ ಪ್ರಾಂಗಣದಲ್ಲಿ ಸಿದ್ಧಪಡಿಸಿದ ಆಳೆತ್ತರದ ಕಟ್ಟಿಗೆ ರಾಶಿಯಿಂದಾಗುವ ಕೆಂಡವನ್ನ ಹಾಯುವುದು ಕೂಡ ರೋಮಾಂಚನವೇ ಸರಿ. ಈ ಸಂದರ್ಭದಲ್ಲಿ ಭಕ್ತರಿಂದ ಸೋಡಿಗೆದ್ದೆ ಶ್ರೀ ಮಹಾಸತಿ ದೇವಿಗೆ ಸಲ್ಲಿಸುವ ಹರಕೆಗಳಲ್ಲಿ ಸಂಪ್ರದಾಯದ ಕೆಂಡ ಸೇವೆ ಪ್ರಮುಖವಾದದ್ದು. ತಮ್ಮ ಕಷ್ಟ ಪರಿಹಾರವಾದಲ್ಲಿ ದೇವಿಗೆ ಕೆಂಡ ಸೇವೆ ಸಲ್ಲಿಸುವುದಾಗಿ ಹೇಳಿಕೊಂಡಿದ್ದ ಭಕ್ತರು ಕೆಂಡದ ಮೇಲೆ ನಡೆಯುವ ಮೂಲಕ ಹರಕೆಯನ್ನ ಶ್ರದ್ಧಾಭಕ್ತಿಯಿಂದ ಸಲ್ಲಿಸಿದರು. ಈ ಕೆಂಡ ಸೇವೆಯ ವಿಶೇಷವೆಂದರೆ ಭಕ್ತರ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವುದಾಗಿದ್ದು, ಹರಕೆ ಹೊತ್ತ ಭಕ್ತರ ಸಮಸ್ಯೆ ಪರಿಹಾರವಾದ ನಂತರ ಈ ಜಾತ್ರೆಯಲ್ಲಿ ಕೆಂಡ ಸೇವೆಯನ್ನ ಮಾಡಲಿದ್ದು, ಮುಂದಿನ ದಿನದಲ್ಲಿ ಕುಟುಂಬಕ್ಕಾಗಲಿ ವೈಯಕ್ತಿಕವಾಗಲಿ ಯಾವುದೇ ಕಷ್ಟ ಬಾರದಿರಲಿ ಎಂದು ಬೇಡಿಕೊಳ್ಳುತ್ತಾರೆ. ಪ್ರೇತಬಾಧೆ, ಸಂತಾನ ಭಾಗ್ಯ, ಉದ್ಯೋಗ, ಕುಟುಂಬಗಳಲ್ಲಿನ ಸಮಸ್ಯೆ, ಕಳ್ಳತನ, ರೋಗ ರುಜಿನಗಳ ಪರಿಹಾರವು ಎಲ್ಲಿಗೆ ಈಗಾಗಲೇ ಹರಕೆ ಹೊತ್ತು ಪರಿಹಾರ ಸಿಕ್ಕಿ ಹರಕೆ ಸಲ್ಲಿಸಿದ ಸಾಕಷ್ಟು ಉದಾಹರಣೆಗಳಿವೆ. ಹಾಗೂ ದಿನದಿಂದ ದಿನಕ್ಕೆ ಸೋಡಿಗೆದ್ದೆ ಶ್ರೀ ಮಹಾಸತಿ ದೇವಿಯ ಶಕ್ತಿ ರಾಜ್ಯದ ಮೂಲೆ ಮೂಲೆಯ ಭಕ್ತರನ್ನ ಆಕರ್ಷಿಸುತ್ತಿದ್ದು, ಜಾತ್ರೆಯ ವೇಳೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಾಣುತ್ತಿದೆ. ಇನ್ನು ಭಟ್ಕಳದಲ್ಲಿ ಸೇವೆ ಸಲ್ಲಿಸಿದ ಇಲಾಖೆಯ ಕೆಲ ಅಧಿಕಾರಿಗಳು ಸಹ ಅವರ ಮನಸ್ಸಿನ ಇಷ್ಟಾರ್ಥಕ್ಕೆ ಕೆಂಡ ಸೇವೆ ಮಾಡಿರುವುದುಂಟು. ಸೋಡಿಗೆದ್ದೆ ಮಹಾಸತಿ ಜಾತ್ರೆ ಕರ್ನಾಟಕದ, ಅದರಲ್ಲೂ ಉತ್ತರ ಕನ್ನಡದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಕಡಲನ್ನು ನಂಬಿರುವಂತಹ ಮೀನುಗಾರರಿಗೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೂ ಕೂಡ ವಿಶೇಷವಾಗಿ ಭಕ್ತಿಯಿಂದ ಪೂಜಿಸುವಂತ ದೇವಸ್ಥಾನ. ಒಂದು ಧಾರ್ಮಿಕ ಕ್ಷೇತ್ರದ ಹಿರಿಮೆ ವೃದ್ಧಿಸುವುದು ಮತ್ತು ಅಲ್ಲಿ ಭಕ್ತರ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಆ ದೇವಸ್ಥಾನದ ಶಕ್ತಿ ಮತ್ತು ಅಲ್ಲಿನ ಧಾರ್ಮಿಕವಾಗಿರುವ ಕಳೆದ ತಲತಲಾಂತರಗಳಿಂದ ಇಲ್ಲಿ ಎಲ್ಲರೂ ಕೂಡ ಪೂಜಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಅಭಿಷ್ಟಗಳನ್ನ, ಭಕ್ತರ ಹರಕೆಗಳನ್ನ ಅತ್ಯಂತ ಈಡೇರಿಸುವ ಪರಿಣಾಮವಾಗಿ ಇವತ್ತು ಈ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಬಹುಶಃ ಸೋಡಿಗೆದ್ದೆ ಇವತ್ತು ಕಳೆದ ಹಲವು ವರ್ಷಗಳಿಗೆ ಹೋಲಿಸಿದ್ರೆ ಈ ವರ್ಷ ಅತ್ಯಂತ ಶಿಸ್ತಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಬಾಂಧವ್ಯವನ್ನು ಬೆಳೆಸುವಂತ ಈ ಒಂದು ಜಾತ್ರೆ ಈಗಾಗಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯ ಅಂತ ಹೇಳಿದ್ರೆ ಪ್ರತಿ ಕುಟುಂಬದವರು ಕೂಡ ಇದನ್ನು ನಂಬಿಕೊಂಡವರು ಈ ಜಾತ್ರೆಗೆ ಬಂದು ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಅವ್ರು ಯಾವುದೇ ಊರಿನಲ್ಲಿದ್ರು ಕೂಡ ಬಂದು ಈ ಜಾತ್ರೆ ದಿವಸ ಮತ್ತೆ ಕೆಂಡ ದಿವಸ ಭಾಗವಹಿಸಲೇಬೇಕನ್ನುವಂತ ಸಂಪ್ರದಾಯ ನಮ್ಮಲ್ಲಿದೆ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಯವರು ಕೂಡ ಅನೇಕರು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಈ ವರ್ಷ ಭಕ್ತರ ಸಂಖ್ಯೆ ಕೂಡ ಹೆಚ್ಚಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಎಲ್ಲರ ಭಕ್ತರ ಅಭೀಷ್ಟಗಳನ್ನ ಈಡೇರಿಸುವಂತ ತಾಯಿ ಮಹಾಸತಿಯ ಕೃಪೆಯೇ ಇದಕ್ಕೆಲ್ಲ ಸಾಕ್ಷಿ ಅನ್ನೋದನ್ನ ಹೇಳಿ. ಈ ವರ್ಷ ಮಹಿಳೆಯರು, ಮಕ್ಕಳ ಸಂಖ್ಯೆಯೇ ಹೆಚ್ಚಿದ್ದು ದೇವಿಯ ಹರಕೆಯನ್ನ ಕೆಂಡ ಸೇವೆಯ ಮೂಲಕ ಸಲ್ಲಿಸಿದರು. ಜಾತ್ರೆ ಪ್ರಾರಂಭವಾಗಿ 2 ದಿನಗಳಾಗಿದ್ದು ಈಗಲೇ ದೇವಿಯ ದರ್ಶನಕ್ಕೆ ಕಿಕ್ಕಿರಿದು ಸೇರುತ್ತಿರುವ ಭಕ್ತರ ಸಂಖ್ಯೆ ದೇವಿಯ ಮಹಾತ್ಮೆಯನ್ನ ತಿಳಿಸುತ್ತದೆ.
ಸೋಡಿಗದ್ದೆ ಜಾತ್ರೆಗೆ ದೂರದ ಊರುಗಳಿಂದ ಬರುವ ಭಕ್ತರ ಜತೆಗೆ ಸ್ಥಳೀಯವಾಗಿ ಜಾತ್ರೆಗೆ ತೆರಳುವ ಭಕ್ತರಿಂದ ಸಂಜೆಯಾದೊಡನೆ ಸೋಡಿಗದ್ದೆಯಲ್ಲಿ 1000ಕ್ಕೂ ಅಧಿಕ ಜನರು ದೇವಿಯ ದರ್ಶನಕ್ಕೆ ತೆರಳುತ್ತಿದ್ದಾರೆ. ಜಾತ್ರೆಯ ಕೆಂಡ ಸೇವೆಗೆ ಬರುವಂತಹ ಎಲ್ಲ ಭಕ್ತರಿಗೆ ದೇವಸ್ಥಾನದಲ್ಲಿ ಸಾಕಷ್ಟು ಸ್ವಯಂ ಸೇವಕರು ಎಲ್ಲಾ ರೀತಿಯ ವ್ಯವಸ್ಥೆ ಕಲ್ಪಿಸಿದ್ದು ಭಕ್ತರಿಗಾಗಿ ಮಜ್ಜಿಗೆ, ಪಾನಕವನ್ನ ವಿತರಿಸಿದ್ದಾರೆ. ಭಟ್ಕಲ್ ತಾಲೂಕಿನ ಸೋಡಿಗೆದ್ದೆ ಶ್ರೀ ಮಹಾಸತಿ ದೇವ ಜಾತ್ರೆ 23ರಿಂದ 31ರವರೆಗೆ ನಡೀತಾ ಇದೆ. ಬಹಳ ವಿಜೃಂಭಣೆ ನಡೀತಾ ಇದೆ. ನಿನ್ನೆ ಆಲಭ ಇಂದು ಕೆಂಡ ಸೇವೆ, ಸಾವಿರಾರು ಜನರು ಕೆಂಡ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅತಿ ಉತ್ತಮವಾಗಿ ದೈವಾನುಗ್ರಹದಿಂದ ಏನೂ ತೊಂದರೆ ಇಲ್ಲದ ರೀತಿಯಿಂದ ಒಳ್ಳೆ ರೀತಿಯಿಂದ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಡ್ತಾನೆ ತಾಯಿ ಮಹಾಸತಿಯಲ್ಲಿ. ಹಾಗೆ ಬರುವ ಭಕ್ತಾದಿಗಳು ನಮ್ಮ ಎಲ್ಲ ಆಡಳಿತ ಕಮಿಟಿಯವರಿಗೆ ಸಹಕಾರ ಮಾಡಬೇಕು, ಗೊಂದಲ ಮಾಡ್ಕೊಳ್ಬಾರ್ದು. ಏನೇ ತೊಂದರೆ ಇದ್ರು ಆಡಳಿತ ಕಮಿಟಿ ಹತ್ರ ಬಂದು ಡಿಸ್ಕಸ್ ಮಾಡಿ ನಾವು ಅದನ್ನ ಅಲ್ಲೇ ಬಗೆಹರಿಸ್ತೇವೆ. ಏನೋ ಸಣ್ಣ ತಪ್ಪಿದ್ರು ಸಹ ಇಲ್ಲಿ ಬನ್ನಿ, ಅಲ್ಲೆಲ್ಲಿ ಡಿಸ್ಕಸ್ ಮಾಡ್ಬಿಡಿ ಅಂತ ಹೇಳಿ ಒಟ್ಟಾರೆ ಬಿಸಿ ಬಿಸಿ ಬೆಂಕಿಯ ಕೆಂಡಗಳನ್ನ ಹಾದು ದೇವಿಗೆ ಸೇವೆ ಸಲ್ಲಿಸುವುದರ ಮೂಲಕ ಹರಕೆಯನ್ನ ಭಕ್ತರು ತೀರಿಸುತ್ತಿದ್ರೆ, ಇನ್ನೊಂದು ಕಡೆ ಕೆಂಡ ಸೇವೆಯಲ್ಲಿ ಭಾಗಿಯಾಗುವ ಎಲ್ಲರನ್ನೂ ದೇವಿ ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಸದಾ ಇಲ್ಲಿನ ಭಕ್ತ ವೃಂದದಲ್ಲಿ ದೃಢವಾಗಿದೆ. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.